ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜಾರುವ ಕ್ಷಣಗಳು ಎಂದೂ ನಿಲ್ಲದು, ಓಡುವ ಪ್ರಪಂಚ ಯಾರಿಗೂ ಕಾಯದು. ನೀನೇಕೆ ಎಲ್ಲ ತಿಳಿದು ಕುಳಿತಿರುವೆ, ಆಲಸ್ಯದ ದಾಸನಾಗದೆ ನಿನ್ನ ಗುರಿಯ ಕಡೆ ತಲುಪು. ವೃಶ್ಚಿಕ ರಾಶಿ ಮೇ ತಿಂಗಳ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಪ್ರೀತಿ ಪ್ರೇಮದ ವಿಚಾರ, ವೈವಾಹಿಕ ಜೀವನ, ಜಾಬ್ ಹಾಗೂ ಬಿಸ್ನೆಸ್, ಗುರುಗ್ರಹ, ರಾಹುಗ್ರಹ, ಕೇತುಗ್ರಹ ಬದಲಾವಣೆಯ ಪ್ರಭಾವಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ವೃಶ್ಚಿಕ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ನವಮ ಭಾವದಲ್ಲಿ ಸ್ಥಿತವಾಗಿದೆ. ಪಂಚಮ ಭಾವದಲ್ಲಿ ರಾಹುಗ್ರಹ, ಶನಿಗ್ರಹ, ಶುಕ್ರಗ್ರಹ, ಬುಧಗ್ರಹ ಸ್ಥಿತವಾಗಿದೆ. 6ನೇ ಭಾವದಲ್ಲಿ ಸೂರ್ಯಗ್ರಹ, ಸಪ್ತಮ ಭಾವದಲ್ಲಿ ಗುರುಗ್ರಹ, ಲಾಭಸ್ಥಾನದಲ್ಲಿ ಕೇತುಗ್ರಹ ಸ್ಥಿತವಾಗಿದೆ. ಮೊದಲಿಗೆ ವೃಶ್ಚಿಕ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ನವಮ ಭಾವದಲ್ಲಿ ಸ್ಥಿತವಾಗಿದೆ. ನಿಮ್ಮ ಪಂಚಮ ಭಾವದಲ್ಲಿ ಶನಿಗ್ರಹ ಸ್ಥಿತವಾಗಿರುವುದರಿಂದ ಜೀರ್ಣಾಂಗಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಆದ್ದರಿಂದ ಆರೋಗ್ಯಕರ ಆಹಾರಗಳನ್ನು ಸೇವಿಸಿ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ಮೇ 18ಕ್ಕೆ ಗುರುಗ್ರಹ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಸಂಚಾರ ಮಾಡುವುದರಿಂದ ವಿದ್ಯಾರ್ಥಿಗಳು ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕು ಎಂಬಂತಹ ಕನ್ಫ್ಯೂಷನ್ಗೆ ಒಳಗಾಗುತ್ತೀರಾ. ಮೇ 17ರವರೆಗೂ ನಿಮಗೆ ಯಾವುದೇ ರೀತಿಯ ಎಕ್ಸಾಮ್ಸ್ ಇದ್ದರೂ ಕ್ಲಿಯರ್ ಮಾಡ್ಕೊಳ್ತೀರಾ. ಬಟ್ ಮೇ 18ರ ನಂತರ ವಿದ್ಯಾರ್ಥಿಗಳ ಮನಸ್ಸು ಡೈವರ್ಟ್ ಆಗುವುದು, ಕನ್ಫ್ಯೂಷನ್ ಆಗುತ್ತದೆ. ಮಿಡ್ ಮೇ ನಂತರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನವನ್ನು, ಆಸಕ್ತಿಯನ್ನು ಕೊಡಬೇಕಾಗುತ್ತದೆ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು. ವೃಶ್ಚಿಕ ರಾಶಿಯವರ ಪ್ರೀತಿ ಪ್ರೇಮದ ವಿಚಾರವನ್ನು ನೋಡೋಣ. ಪಂಚಮ ಭಾವದಿಂದ ಪ್ರೀತಿ ಪ್ರೇಮದ ವಿಚಾರವನ್ನು ನೋಡಬಹುದು. ರಾಹುಗ್ರಹ ಮೇ 18ಕ್ಕೆ ನಿಮ್ಮ ಪಂಚಮ ಭಾವದಿಂದ 4ನೇ ಭಾವಕ್ಕೆ ಹಿಮ್ಮುಖವಾಗಿ ಸಂಚಾರ ಮಾಡಿದಾಗ 1.5 ವರ್ಷದಿಂದ ನಿಮ್ಮ ಪ್ರೀತಿಯಲ್ಲಿ ಇದ್ದಂತಹ ಅನುಮಾನಗಳು, ಕನ್ಫ್ಯೂಷನ್ಗಳು ಕಡಿಮೆಯಾಗಿ ಪಾಸಿಟಿವ್ ಚೇಂಜಸ್ಗಳು ಬರಲಿದೆ. ಆದರೂ ನಿಮ್ಮ ಪಂಚಮ ಭಾವದಲ್ಲಿ ಶನಿಗ್ರಹ, ರಾಹುಗ್ರಹ ಸಂಚಾರದಿಂದ ಇಂಟರ್ ಕ್ಯಾಸ್ಟ್ ವ್ಯಕ್ತಿಗಳ ಜೊತೆ ಪ್ರೀತಿಯಾಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ಪ್ರೇಮಿ ಹಠ ಮಾಡುವುದು, ನಿಮ್ಮ ಮಾತಿಗೆ ವಿರುದ್ಧವಾಗಿ ಉತ್ತರ ಕೊಡುವುದು, ಈ ರೀತಿ ಇರುತ್ತದೆ ಪರಿಸ್ಥಿತಿಗಳು. ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನ ಮೇ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ. ನಿಮ್ಮ ಸಪ್ತಮಾಧಿಪತಿ ಶುಕ್ರ ಗ್ರಹ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ. ಶುಕ್ರ ಗ್ರಹಕ್ಕೆ ಮೀನ ರಾಶಿ ಉಚ್ಚ ರಾಶಿಯಾಗಿರುವುದರಿಂದ ನಿಮ್ಮ ಜೀವನ ಸಂಗಾತಿಯ ಜೊತೆ ಟ್ರಾವೆಲ್ ಮಾಡುವಂತಹ ಯೋಗವಿದೆ. ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಾರೆ. ವೈವಾಹಿಕ ಜೀವನ ಬಹಳ ಸುಮಧುರವಾಗಿರುತ್ತದೆ ಮೇ ತಿಂಗಳಲ್ಲಿ. ವೃಶ್ಚಿಕ ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ, ಅದೃಷ್ಟದ ಬಗ್ಗೆ ನೋಡೋಣ. ನಿಮ್ಮ ಅದೃಷ್ಟವನ್ನು ನವಮ ಸ್ಥಾನದಿಂದ ನೋಡಬೇಕಾಗುತ್ತದೆ. ನಿಮ್ಮ ನವಮಾಧಿಪತಿ ಚಂದ್ರಗ್ರಹ ಪ್ರತಿ 2.5 ದಿನಕ್ಕೊಮ್ಮೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಗೋಚಾರ ಮಾಡುತ್ತಿರುತ್ತದೆ. ಮೇ 18ರ ನಂತರ ಕೇತುಗ್ರಹ ಲಾಭಸ್ಥಾನದಿಂದ 10ನೇ ಭಾವಕ್ಕೆ ಸಂಚಾರ ಮಾಡುತ್ತದೆ. ಮೇ 18ರಿಂದ ನೀವು ಕೆಲಸಗಳನ್ನು ಮಾಡಲು ಮುಂದೂಡುತ್ತೀರಾ, ಆಲಸ್ಯವನ್ನು ತೋರಿಸುತ್ತೀರಾ, ಕೆಲಸ ಮಾಡಲು ಮನಸ್ಸಿರುವುದಿಲ್ಲ, ಕೆಲಸ ಬದಲಾವಣೆಗಳನ್ನು ಮಾಡುತ್ತೀರಾ. ಈ ರೀತಿ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಪರಿವರ್ತನೆಗಳನ್ನು ಕಾಣುತ್ತೀರಾ. ಮೇ 18ಕ್ಕೆ ಗುರುಗ್ರಹ ನಿಮ್ಮ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಸಂಚಾರ ಮಾಡಿ 5ನೇ ದೃಷ್ಟಿಯಿಂದ ವ್ಯಯ ಭಾವವನ್ನು ವೀಕ್ಷಿಸುತ್ತದೆ. 7ನೇ ದೃಷ್ಟಿಯಿಂದ ದ್ವಿತೀಯ ಭಾವ ಹಾಗೂ 9ನೇ ದೃಷ್ಟಿಯಿಂದ 4ನೇ ಭಾವವನ್ನು ವೀಕ್ಷಿಸುತ್ತಿದೆ. ರಿಸರ್ಚ್ ಫೀಲ್ಡಲ್ಲಿ ಇರುವವರಿಗೆ ಶುಭ ಸಮಯ. ಜ್ಯೋತಿಷ್ಯ ಕಲಿಯುವುದರಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಗುರು ದೀರ್ಘವಾದಂತಹ ಆಳವಾದಂತಹ ಜ್ಞಾನವನ್ನು ಕೊಡುತ್ತದೆ. ನಿಮ್ಮ ಮಕ್ಕಳಿಗೆ ವಿದೇಶದಿಂದ ಲಾಭವಾಗಲಿದೆ. ನಿಮಗೆ ಧನಲಾಭವೂ ಆಗಲಿದೆ. ಹಾಗೆ ಖರ್ಚುಗಳು ಹೆಚ್ಚಾಗಲಿದೆ. ವಿದೇಶಿ ಪ್ರಯಾಣ, ಆಸ್ಪತ್ರೆಗಳಿಗೆ ಖರ್ಚಾಗುವುದು, ಧಾರ್ಮಿಕ ಯಾತ್ರೆಗಳನ್ನು ಮಾಡಲು ಹಣದ ವ್ಯಯವನ್ನು ಮಾಡುತ್ತೀರಾ. ಕೇತುಗ್ರಹ ನಿಮಗೆ ಒಂಟಿತನವನ್ನು ಕೊಡುತ್ತದೆ. ಒಂಟಿಯಾಗಿರುವುದು ಶಾಪವಲ್ಲ, ಅದು ವರ. ನೀವು ಏಕಾಂತದಲ್ಲಿದ್ದಾಗಲೇ ನಿಮಗೆ ಎಕ್ಸಲೆಂಟ್ ಐಡಿಯಾಗಳು ಬರುವುದು ಹಾಗೂ ನೀವು ಆ ಸಮಯವನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳುತ್ತೀರಾ. ದೇವರು ನಿಮಗೆ ಒಂಟಿಯಾಗಿರಿಸಲು ಒಂದು ಕಾರಣ ಹಾಗೂ ಉದ್ದೇಶವಿರುತ್ತದೆ. ದೇವರಿಗೆ ದೂಷಿಸುವುದನ್ನು ಬಿಟ್ಟು ನೀವು ಒಬ್ಬಂಟಿಯಾಗಿ ಮೌನವಾಗಿ ಹೋರಾಡಿ ಜಯ ಗಳಿಸಲು ಮಾನಸಿಕವಾಗಿ, ದೈಹಿಕವಾಗಿ ಪ್ರಿಪೇರ್ ಆಗಿ.
ಗುರು ಅಷ್ಟಮದಲ್ಲಿ ಸಂಚಾರ ಮಾಡಿದಾಗ ನಿಮ್ಮ ಯಶಸ್ಸು, ಗೆಲುವು, ಹಣದ ವಿಚಾರವನ್ನು ಯಾರಿಗೂ ಹೇಳದೆ ಗುಪ್ತವಾಗಿ ಇಡಿ. ನಿಮ್ಮ ಯಶಸ್ಸು ಸದ್ದು ಮಾಡಬೇಕೇ ಹೊರತು ನೀವು ನಿಮ್ಮ ಗುಟ್ಟುಗಳನ್ನು, ಯಶಸ್ಸುಗಳನ್ನು ಯಾರ ಬಳಿಯೂ ಹೇಳಬೇಡಿ. ನಿಮ್ಮ ಆರೋಗ್ಯ ವೃದ್ಧಿಯಾಗಲು ಹಾಗೂ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಲಾಭವಾಗಲು ನರಸಿಂಹಸ್ವಾಮಿಯ ಕವಚವನ್ನು ಪಠಿಸಿ ಹಾಗೂ ಪ್ರತಿ ಗುರುವಾರ ಕಪ್ಪು ಹಾಗೂ ಬಿಳಿ ನಾಯಿಗಳಿಗೆ ಆಹಾರವನ್ನು ಕೊಡುವುದರಿಂದ ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.